ಹರಿ ಓಂ ಎವ್ರಿವನ್. ಇವತ್ತಿನ ಸೆಷನ್ನು ಆಯುರ್ವೇದ. ಇದೇನಂದ್ರೆ ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ಮಾಡ್ತೀವಿ. ಸೊ ಆಯುರ್ವೇದ ಅಂದ್ರೆ ಏನು, ಯಾವ ತರ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾಕಂದ್ರೆ ಇದು ತುಂಬಾ ವಾಸ್ಟ್ ಸಬ್ಜೆಕ್ಟ್, ಇದು ತುಂಬಾ ದೊಡ್ಡ ಸಬ್ಜೆಕ್ಟ್. ಸೊ ಬೇಸಿಕಲಿ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಡ್ತಾ ಹೋಗೋಣ. ಮೊದಲಿಗೆ ಆಯುರ್ವೇದ ಇದು ಪುರಾತನ ಅಂತ ಹೇಳ್ತೀವಿ. ಪುರಾತನವಾದ ಒಂದು ಚಿಕಿತ್ಸಾ ಒಂದು ವಿಧಾನ ಅಂತ ಹೇಳ್ತೀವಿ. ಇದು ಸುಮಾರು ಇದರ ಹಿಸ್ಟರಿ ಅಂತ ಹೋದ್ರೆ, ಇತಿಹಾಸ ಇದ್ರ ಬಗ್ಗೆ ಹೇಳಕ್ಕೆ ಅಂತ ಹೋದ್ರೆ, ಇದು ಸುಮಾರು 5,000ದಿಂದ 10,000 ವರ್ಷದ ಹಿಂದಿನ ಚಿಕಿತ್ಸಾ ವಿಧಾನ ಅಂತ ಹೇಳ್ತೀವಿ. ಸೊ ಮೊದಲಿಗೆ ಆಯುರ್ವೇದ ಅಂದ್ರೆ ಏನು, ಡೆಫಿನೇಷನ್ ಏನು, ಮತ್ತೆ ಅದ್ರ ಬಗ್ಗೆ ಏನು, ಇನ್ನು ಕೆಲವೊಂದು ಯಾವ ತರ ಇದೆ ಆಯುರ್ವೇದದಲ್ಲಿ, ಏನೇನೆಲ್ಲ ಇದೆ ಅದ್ರ ಬಗ್ಗೆ ಇನ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಆಯುರ್ವೇದ ಅಂದ್ರೆ ಇಟ್ಸ್ ಆಯುರ್ವೇದ ಅಂತ ಹೇಳ್ತಾರೆ. ಇಟ್ಸ್ ಅ ಸೈನ್ಸ್ ವಿಚ್ ಅಂಡರ್ಸ್ಟ್ಯಾಂಡ್ ಲೈಫ್. ಆಯು ಅಂದ್ರೆ ಲೈಫ್ ಅಂದ್ರೆ ಜೀವ, ಮತ್ತೆ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ವಿಚ್ ಈಸ್ ಫಾರ್ ದ ಶೇಕ್ ಆಫ್ ಲೈಫ್, ವಿಚ್ ಬೆನಿಫಿಟ್ಸ್ ಲೈಫ್ ಈಸ್ ಆಯುರ್ವೇದ. ಅಂದ್ರೆ ಜೀವವನ್ನ ಅರ್ಥ ಮಾಡ್ಕೋತಾ, ಓಕೆ, ಸೈಂಟಿಫಿಕಲಿ ಅಂದ್ರೆ ಜೀವದ ಅವಶ್ಯಕತೆಗಾಗಿ ಮಾಡೋದೇ ಆಯುರ್ವೇದ ಅಂತ ಹೇಳ್ತಾರೆ. ಓಕೆ, ಆಯುರ್ವೇದ ನಿರುಕ್ತಿ ಇದು. ಓಕೆ, ಸೊ ಹಾಗಾದ್ರೆ ಇದು ಯಾವ ತರ ಏನು ಅಂತ ಇನ್ಡೆಪ್ತ್ ಆಗಿ ತಿಳ್ಕೋದ್ರೆ, ಆಯು ಅಂದ್ರೆ ಲೈಫ್, ಆಲ್ರೆಡಿ ಹೇಳ್ದಂಗೆ. ವೇದ ಅಂದ್ರೆ ನಾಲೆಡ್ಜ್, ಅಂದ್ರೆ ಜೀವದ ಬಗ್ಗೆ ವಿಚಾರಗಳು ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋದನ್ನ ಆಯುರ್ವೇದ ಅಂತ ಹೇಳ್ತೀವಿ. ಆಯುರ್ವೇದ ಅಂತ ಲೈಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಓಕೆ, ಸೊ ಆಯು ಅಂದ್ರೆ ಏನು, ಅಂದ್ರೆ ಜೀವ ಅಂದ್ರೆ ಏನು, ಮತ್ತೆ ಅದಕ್ಕೆ ಡೆಫಿನೇಷನ್ಸ್ ಇದು ಹೇಳ್ಕೊತಾ ಹೋದ್ರೆ ಡೆಫಿನೇಷನ್ಸ್ ಪ್ರತಿಯೊಂದು ವರ್ಡ್ಗೂ ಇರುತ್ತೆ. ಓಕೆ, ಶರೀರೇಂದ್ರಿಯ ಸತ್ವತ್ವಂ ಸಮಯೋಗ ದರಿ ಜೀವಿತಂ ಅಂತ ಹೇಳ್ತೀವಿ. ಕಂಜಕ್ಷನ್ ಆಫ್ ಬಾಡಿ, ಸೆನ್ಸ್ ಆರ್ಗನ್ಸ್, ಸೆನ್ಸ್ ಆಬ್ಜೆಕ್ಟ್ಸ್, ಮೈಂಡ್ ಅಂಡ್ ಸೋಲ್ ಇಸ್ ಆಯು. ಅಂದ್ರೆ ನಮ್ಮ ದೇಹ, ಜ್ಞಾನೇಂದ್ರಿಯಗಳು, ಮತ್ತೆ ಸೆನ್ಸ್ ಆಬ್ಜೆಕ್ಟ್ ಕರ್ಮೇಂದ್ರಿಯಗಳು, ನಮ್ಮ ಮನಸ್ಸು ಅಥವಾ ಚಿತ್ತ, ಅಥವಾ ಮತ್ತೆ ನಮ್ಮ ಈ ಆತ್ಮ, ಇವುಗಳನ್ನ ಒಂದು ಮಾಡುವುದೇ ಜೀವ ಅಥವಾ ಅಂತ ಹೇಳ್ತೀವಿ. ಓಕೆ, ಸೊ ಇದು ಜೀವ ಅಂದ್ರೆ ಆಯುರ್ವೇದದ ಮೊದಲ ಪದ ಆಯುವಿನ ಅರ್ಥ ಇದು. ಸೊ ಅದೇ ತರ ವೇದ ಅಂದ್ರೆ ಏನು, ವೇದ ಅಂದ್ರೆ ಇಟ್ಸ್ ಅ ನಾಲೆಡ್ಜ್, ಅಂದ್ರೆ ವಿಸ್ಡಮ್ ಅಂತ ಹೇಳ್ತೀವಿ. ಅಂದ್ರೆ ಜ್ಞಾನದ ಒಂದು ಭಂಡಾರ, ಇದು ವೇದಗಳು. ನಾವು ವೇದಾಂತ ಇವುಗಳೆಲ್ಲ ಹೇಳ್ತೀವಲ್ಲ, ಅದೇ ತರ. ಓಕೆ, ಸೊ ಇದ್ರ ಮೊದಲಿಗೆ ಇದು ಎಲ್ಲಿಂದ ಹುಟ್ಟು, ಯಾರು ಇದನ್ನ ಏನೋ ತಂದ್ರು ಅಂತ ಹೇಳಕ್ಕೆ ಹೋದ್ರೆ, ಇದು ಬ್ರಹ್ಮನಿಂದ, ಚತುರ್ಮುಖ ಬ್ರಹ್ಮನಿಂದ ಬರುತ್ತೆ. ಚತುರ್ಮುಖ ಬ್ರಹ್ಮ ದಕ್ಷ ಪ್ರಜಾಪತಿ ಅಂತ ಹೇಳ್ತಾರೆ. ದಕ್ಷ ಪ್ರಜಾಪತಿ ಅಂತ ಅಂದ್ರೆ ಮೇ ಬಿ ಎಲ್ರಿಗೂ ಗೊತ್ತಿರ್ಬೋದು. ದಕ್ಷ ಪ್ರಜಾಪತಿ ಇವರು ಗೊತ್ತಾ ಇವರು ಯಾರು ಅಂತ? ದಕ್ಷ ಪ್ರಜಾಪತಿ ನಾವು ನೋಡಿರ್ತೀವಿ, ನಾವು ಸೀರಿಯಲ್ಗಳು ಸುಮಾರು ನೋಡ್ತಾ ಇರ್ತೀವಿ, ಶಿವ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ದಕ್ಷ ಪ್ರಜಾಪತಿ ಬಂದ್ಬಿಟ್ಟು ಬ್ರಹ್ಮನ ಮಗ ಆಗಿರ್ತಾನೆ, ಬ್ರಹ್ಮ ಮತ್ತೆ ಸರಸ್ವತಿಯ ಮಗ ಆಗಿರ್ತಾರೆ. ಓಕೆ, ಇವ್ರಿಗೆ 4 ಜನ ಮಕ್ಕಳು, ಅದಿತಿ, ದಿತಿ, ಸತಿ, ಸ್ವಾಹ ಅಂತ ಹೇಳ್ತಾರೆ. ಸತಿ ಬಂದ್ಬಿಟ್ಟು ಶಿವನ ಹೆಂಡತಿ ಸತಿ. ಓಕೆ, ಸೊ ಸತಿಯನ್ನ ಕಳಿಸಿ ಒಂದು ಅವಮಾನಕ್ಕೆ ಈಡಾದಾಗ ಈ ವೀರಭದ್ರನ ಅವತಾರ ಆಗತ್ತೆ. ಈ ವೀರಭದ್ರನ ಅವತಾರದಲ್ಲಿ ದಕ್ಷ ಪ್ರಜಾಪತಿ ಮತ್ತೆ ಉಳಿದವ್ರನ್ನೆಲ್ಲ ಸಾಯಿಸ್ತಾರೆ. ಸೊ ಅದು ಒಂದು ಸ್ಟೋರಿ. ಅವರು ದಕ್ಷ ಪ್ರಜಾಪತಿ ಅಂದ್ರೆ ಪಾರ್ವತಿ ದೇವಿಯ ತಂದೆ ದಕ್ಷ ಪ್ರಜಾಪತಿ. ಅವರಿಗೆ ಯಾರು ಬ್ರಹ್ಮ ಹೇಳ್ತಾರೆ. ಬ್ರಹ್ಮನ ಅಂದ್ರೆ ತಂದೆ ಮಗನಿಗೆ ಉಪದೇಶ ಆಗತ್ತೆ, ಮಗನಿಂದ ಅಶ್ವಿನಿ ಕುಮಾರರಿಗೆ ಅದು ಉಪದೇಶ ಆಗತ್ತೆ. ಅಶ್ವಿನಿ ಕುಮಾರರು ಇಂದ್ರನಿಗೆ ಉಪದೇಶ ಮಾಡ್ತಾನೆ, ಏನು? ಆಯುರ್ವೇದವನ್ನ. ಓಕೆ, ಆಯುರ್ವೇದ ಅವತರಣ ಅಂತ ಹೇಳ್ತಾರೆ ಇದನ್ನ. ಇಂದ್ರ ಭಾರದ್ವಾಜರಿಗೆ ಅದನ್ನ ಉಪದೇಶ ಮಾಡ್ತಾರೆ. ಭಾರದ್ವಾಜರು ಅತ್ರೇಯ ಮಹರ್ಷಿಗಳಿಗೆ ಅವರು ಉಪದೇಶ ಮಾಡ್ತಾರೆ. ಏನು ಇದು ಒಂದಾದ ಒಂಥರ ಒಂದು ಈ ತರ ಬರ್ತಾ ಇರತ್ತೆ. ಆತ್ರೇಯರು ಏನ್ ಮಾಡ್ತಾರೆ, ಅವ್ರ ಶಿಷ್ಯರಾದಂತ ಅಗ್ನಿವೇಶ, ಬೇಲ, ಹರಿತ,
ಓಕೆ, ಜಾತುಕರ್ಣ, ಪರಶಾರ, ಕ್ಷಹರಪಾಣಿ ಅಂತ ಇವ್ರಿಗೆ ಇವರು ನೆಕ್ಸ್ಟ್ ಅವರು ಬೋಧನೆ ಮಾಡ್ತಾರೆ. ಅಗ್ನಿವೇಶ ಏನ್ ಮಾಡ್ತಾರೆ, ಮತ್ತೆ ಅವರು ಚರಕ ಮಹರ್ಷಿಗಳಿಗೆ ಅವರು ಇದನ್ನ ಉಪದೇಶ ಮಾಡ್ತಾ ಹೋಗ್ತಾರೆ. ಇದು ಆಯುರ್ವೇದದ ಅವತರಣ ಅಂತ ಹೇಳ್ತೀವಿ. ಆಯುರ್ವೇದ ಇಲ್ಲಿಂದ ಬಂತು. ಸೊ ಇದರಲ್ಲಿ ಮುಖ್ಯವಾಗಿ ಏನು ಕ್ಲಾಸಿಫಿಕೇಶನ್ ಅಂತ ಮಾಡಿದಾಗ ಬೃಹತ್ತಾರ್ಷಿಷ ಅಂದು ಲಘುತ್ರಯೇಶ ಅಂತ ಬರುತ್ತೆ. ಓಕೆ, ಸೊ ಬೃಹತ್ರಯೇಶ ಅಂತಂದ್ರೆ ಚರಕ ಸಂಹಿತ, ಅದರಲ್ಲಿ ಚರಕ ಸಂಹಿತ, ಸುಶ್ರುತ ಸಂಹಿತ, ಅಷ್ಟಾಂಗ ಹೃದಯ ಅಂತ ಬರುತ್ತೆ. ಈ ಮೂರು ಇದು ಬೃಹತ್ ಅಂದ್ರೆ ದೊಡ್ಡದಾದಂತ ಒಂದು ಇದು ಬರುತ್ತೆ. ಮತ್ತು ಲಘುತ್ರಯಾಸ್ ಅಂದ್ರೆ ಲಘುತ್ರಯಸ್ನಲ್ಲಿ ಸಹಸ್ರ ಗಂಧರ್ವ ಸಂಹಿತ ಅಂತ ಬರುತ್ತೆ. ಮತ್ತೆ ಮಹಾವ ನಿಧಾನ ಅಂತ ಬರುತ್ತೆ. ಭಾವಪ್ರಕಾಶ ಅಂತ ಮೂರು ಬರುತ್ತೆ ಇದರಲ್ಲಿ. ಸೊ ಚರಕ ಸಂಹಿತದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ, ಅದ್ರ ಬಗ್ಗೆ ಅಂದ್ರೆ ಯಾವ ತರ ಚೂರ್ಣಗಳು, ನಾವು ಇದ್ರ ಬಗ್ಗೆ ಕಷಾಯ ಇದೆಲ್ಲ ಬರುತ್ತಲ್ಲ, ಅದ್ರಲ್ಲೇ ಅದು ಚರಕ ಸಂಹಿತದಲ್ಲಿ ಸಂಪೂರ್ಣವಾಗಿ ಹೇಳ್ತಾರೆ. ಅದೇ ಒಂದು ಸುಶ್ರುತ ಸಂಹಿತ ಅಂತ ಬಂದಾಗ ಇದರಲ್ಲಿ ಸರ್ಜರಿ, ನಾವು ಹಿಸ್ಟರಿ ಆಫ್ ಆಯುರ್ವೇದ ಅಂತ ಅದ್ರಲ್ಲಿ ಹೋದ್ರೆ ನಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ. ಇದರಲ್ಲಿ ಸರ್ಜರಿ ಯಾವ ತರ ಮಾಡೋದು ಅಂದ್ರೆ, ಇವಾಗ ನಾವು ಆಪರೇಷನ್ಸ್ ಇದೆಲ್ಲ ಏನ್ ಮಾಡ್ತೀವಿ, ಇದು ಇವತ್ತಿಂದಲ್ಲ, ಇದು ಪುರಾತನ ಕಾಲದಿಂದ ಇದೆ. ಅಂದ್ರೆ ಸುಮಾರು 5,000-10,000 ವರ್ಷಗಳಿಂದ ಇದು ಇದೆ, ಎಕ್ಸಿಸ್ಟ್ ಆಗಿದೆ ಇದು. ಓಕೆ, ಇದ್ರ ಬಗ್ಗೆ ಮತ್ತೆ ನಮ್ಮ ದೇಹ ಅಂಗರಚನೆ, ನಮ್ಮ ಬಾಡಿ ಅನಾಟಮಿ ಅಂತ ಏನ್ ಹೇಳ್ತೀವಿ, ಹ್ಯೂಮನ್ ಅನಾಟಮಿ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ಇದು ಸುಶ್ರುತ ಸಂಹಿತದಲ್ಲಿ. ನೆಕ್ಸ್ಟ್ ಲಘುತ್ರಯಸ್ ಬಂತ ಅಂದ್ರೆ ಡಿಸ್ಕ್ರೈಬ್ ವೇರಿಯಸ್ ಪ್ರಿಸ್ಕ್ರಿಪ್ಷನ್ ಫಾರ್ಮುಲೇಷನ್ಸ್ ಆಫ್ ಹರ್ಬ್ಸ್ ಅಂಡ್ ಮಿನರಲ್ ಪಿಕ್ಚರ್ಸ್. ಇದು ಬಂದ್ಬಿಟ್ಟು ನಮ್ಮ ಎಲೆ ಗಿಡಮೂಲಿಕೆಗಳಿಂದ ಇದನ್ನ ಯಾವ ತರ ಮಾಡ್ಬೇಕು ಅಂತ ಬರುತ್ತೆ. ನೆಕ್ಸ್ಟ್ ಕಂಪ್ಲೀಷನ್ ಫಾರ್ ಡಯಾಗ್ನೋಸಿಸ್ ಅಂಡ್ ರೋಗ ವಿನಿಶ್ಚಯ ಅಂತ ಹೇಳ್ತಾರೆ ಇದನ್ನ. ಸೊ ಈ ಕಾಯಿಲೆಗಳನ್ನ ಯಾವ ತರ ಡಯಾಗ್ನೋಸ್ ಮಾಡೋದು, ಅದನ್ನ ಮಹಾವ ನಿಧಾನ ಅಂತ ಇದರಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಸೊ ಇದೇ ತರ ಇದನ್ನ ಹಿಸ್ಟರಿ ಆಫ್ ಬುಕ್ಸ್ ಡಿಸ್ಕ್ರೈಬ್ ಮಾಡಿರೋದ್ರಲ್ಲಿ ಭಾವಪ್ರಕಾಶ ಅನ್ನೋದ್ರಲ್ಲಿ ಅದು ಹಳೆ ಕಾಯಿಲೆಗಳು ಮತ್ತೆ ಹೊಸ ಕಾಯಿಲೆಗಳ ಬಗ್ಗೆ ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಇದು ಕ್ಲಾಸಿಫಿಕೇಶನ್ ಆಫ್ ಆಯುರ್ವೇದ ಆಗುತ್ತೆ. ಇದಾದ ನಂತರ ನಾವು ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತೀವಿ. ಅಷ್ಟಾಂಗ ಅಂದ್ರೆ ಇದರಲ್ಲಿ 8 ಭಾಗಗಳು ಮಾಡ್ತಾರೆ. ಕಾಯ ಚಿಕಿತ್ಸಾ, ಶಲ್ಯತಂತ್ರ ಇದ್ರ ನಾವು ಕೇಳಿದೀವಿ ಆಲ್ರೆಡಿ. ಶಲ್ಯತಂತ್ರ ಅಂತ ಕಾಯ ಚಿಕಿತ್ಸಾ ಕೇಳಿರ್ತೀವಿ, ಶಲಕ್ಯ ತಂತ್ರ ಅಂತ ಕೇಳಿರ್ತೀವಿ, ಕುಮಾರ ಭೃತ್ಯ ಅಂತ ಕೇಳ್ತೀವಿ. ಸೊ ಅದೇ ತರ ಈ ಎಲ್ಲಾ ಒಂದು 8 ಚಿಕಿತ್ಸೆಗಳು ಬರುತ್ತೆ ಇದರಲ್ಲಿ. ಇದನ್ನ ಇಂಟರ್ನಲ್ ಮೆಡಿಸಿನ್ಸ್, ನಮ್ಮ ಚಿಕ್ಕ ಮನೆಯಲ್ಲಿ ಕಷಾಯ ಆತರ ಮದ್ದು ಈ ತರ ಎಲ್ಲ ಹೇಳ್ತೀವಲ್ಲ, ಅದ್ರ ಬಗ್ಗೆ ಮಾಡೋದ್ರಲ್ಲಿ ಕಾಯ ಚಿಕಿತ್ಸಾ ಅಂತ ಹೇಳ್ತೀವಿ. ಸರ್ಜರಿ ಅಂದ್ರೆ ನಾವು ಸರ್ಜನ್ ಆಲ್ರೆಡಿ ನೋಡಿದ್ವಿ, ಚರಕ ಸುಶ್ರುತ ಸಂಹಿತದಲ್ಲಿ ಇದ್ರ ಬಗ್ಗೆ ಮತ್ತೆ ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಕೋತಾ ಹೋಗ್ತಾರೆ. ಸೊ ನಾವ್ ಅನ್ಕೋತಾ ಇರ್ತೀವಿ ಡಿವಿಷನ್ಸ್ ಎಲ್ಲ ಇವಾಗ ನೋಡ್ಬಿಟ್ರೆ ನಮ್ ಬಾಯ್ ಹಾಸ್ಪಿಟಲ್ಸ್ ಎಲ್ಲ ನೋಡಿರ್ತೀವಿ, ಸುಮಾರು ಲೀಸ್ಟ್ ಹಾಕಿರ್ತಾರೆ. ಸೊ ಇದನ್ನ ಬಂದ್ಬಿಟ್ಟು ಇವಾಗಂದು ಇಶ್ಯೂಸ್ ಅಲ್ಲ, ಅದು ಅವಾಗ ಮುಂಚೆ ಅಂದ್ರೆ ಸುಮಾರು 5,000-10,000 ವರ್ಷಗಳ ಹಿಂದ್ಗಡೆ ಈ ಪ್ರತಿಯೊಂದು ಕಾಯಿಲೆಗಳ ಬಗ್ಗೆ, ಪ್ರತಿಯೊಂದು ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಅದಕ್ಕೆ ಚಿಕಿತ್ಸೆಗಳನ್ನ ಮಾಡಿರ್ತಾರೆ. ಸೊ ಇದು ಪುರಾತನ ಕಾಲದಿಂದ ಬಂದಿದೆ. ಸೈಕ್ಯಾಟ್ರಿ ಮತ್ತೆ ಗೈನಕಾಲಜಿ ಅಂತ ಏನ್ ಹೇಳ್ತೀವಿ, ರಿಪ್ರೊಡಕ್ಟಿವ್ ಇಶ್ಯೂಸ್, ವಾಚಿಕರ್ಣ ಅಂತ ಹೇಳ್ತೀವಿ, ರಸಾಯನ ಅಂತ ಹೇಳ್ತೀವಿ, ಭೂತವಿದ್ಯಾ ಅಂತ ಹೇಳ್ತೀವಿ. ಓಕೆ, ಭೂತವಿದ್ಯಾ ಈಗ ಕೇಳ್ತೀವಿ ಸೈಕಾಲಜಿಕಲ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು, ಸೈಕೋಸ್ಟ್ರಿ ಅಂತ ಏನ್ ಹೇಳ್ತಾ ಇದೀವಿ ಅದು. ಸೊ ಈ ತರ ಪ್ರತಿಯೊಂದು ಇಶ್ಯೂನು ಆಗ್ಲೇನೆ ಅನಲೈಸ್ ಮಾಡಿ ಅದನ್ನ ನಮ್ಮ ಪುರಾತನ ಅಂದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಪ್ರತಿಯೊಂದು ಚಿಕಿತ್ಸೆನೂ ಬರ್ದಿರ್ತಾರೆ. ಅಂದ್ರೆ ನಾವು ಭೂತವಿದ್ಯಾ ಅಂತ ಹೇಳ್ಬಿಟ್ಟು ಹೊರಗಡೆ ನಾವ್ ಏನ್ ಮಾಡ್ತಾ ಇರ್ತೀವಿ, ಪಾದರಸ ಕೆಲವೊಂದೆಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ಕೆಮಿಕಲ್ ಇದಾಗಿರುತ್ತೆ. ಕೆಮಿಕಲ್ ಇಂದ ಬರೋದು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀಳುತ್ತೆ. ಹಾಗೆ ಇನ್ನು ಕೆಲವರು ಹೇಳಿರ್ತಾರೆ ಕೆಲವ್ರಿಗೆ ಈ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಈ ಟೈಮಲ್ಲಿ ಬಂದ್ಬಿಟ್ಟು ಭೂತ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸಮಥಿಂಗ್ ಅದು ಏನಕ್ಕೆ ಅಂದ್ರೆ ಈ ನಮ್ಮ ದೇಹ ಏನಾಗಿರುತ್ತೆ, ಅಂಗರಚನೆ
ಎವ್ರಿ ಅಮಾವಾಸ್ಯೆ ದಿವಸ ಮತ್ತೆ ಈ ಹುಣ್ಣಿಮೆ ಅಂತ ಹೇಳ್ತೀವಿ, ಈ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಎನರ್ಜಿ ಡ್ರಾಪ್ ಆಗುತ್ತೆ. ಈ ಪರಿಸರದಲ್ಲಿ ಎನರ್ಜಿ ಡ್ರಾಪ್ ಆಗುತ್ತೆ. ಪರಿಸರದಲ್ಲಿ ಎನರ್ಜಿ ಡ್ರಾಪ್ ಆಗದಾಗ ಏನಾಗುತ್ತೆ ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಮತ್ತೆ ನಮ್ಮ ಮೆದುಳಿನ ಮೇಲೆ ಅದೇನಾಗುತ್ತೆ ಅಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಹೋಗುತ್ತೆ. ಕಂಟ್ರೋಲ್ ಹೋದಾಗ ನೆಗೆಟಿವ್ ಎನರ್ಜಿ ಶೇಡ್ ಇರೋದು ಅದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗಿ ಆ ನೆಗೆಟಿವ್ ಶೇಡ್ಸ್ ತುಂಬಾ ಓವರ್ ಆಕ್ಟಿವ್ ತರ ಹೈಪರ್ ಆಕ್ಟಿವ್ ತರ ಆಗುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಕೆಲವ್ರಿಗೆಲ್ಲ ಒಂದು ಮೈಂಡ್ ಚಂಚಲತೆ ಅನ್ನೋದು ಆಗುತ್ತೆ. ಮತ್ತೆ ಇನ್ನೊಂದು, ನಾವು ಯಾವ್ದು ದೊಡ್ಡವರು ಹೇಳ್ತಾರೆ ಒಳ್ಳೆ ಕೆಲಸಗಳನ್ನ ಆ ದಿವಸಗಳಲ್ಲಿ ಮಾಡಬಾರ್ದು. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ನಾವು ತಗೊಳ್ಳೋ ಡಿಸಿಷನ್ಸ್ ಕರೆಕ್ಟ್ ಆಗಿರೋದಿಲ್ಲ ಅನ್ನೋ ಒಂದು ಭಾವನೆಗೋಸ್ಕರ ಅದನ್ನ ಹೇಳ್ತಾರೆ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇದೇ ತರದ್ದು ಪ್ರತಿಯೊಂದು ವಿಷಯದಲ್ಲೂ ಅಷ್ಟಾಂಗ ಆಯುರ್ವೇದ ಅಂತ ಹೋದ್ರೆ ಪ್ರತಿಯೊಂದು ಲೆವೆಲ್ ಅಲ್ಲೂ ಅದೇ ತರನೇ ಬರ್ತಾ ಇರುತ್ತೆ. ಸೊ ಇದು ಅಷ್ಟಾಂಗ ಆಯುರ್ವೇದದ ಒಂದು ವಿಭಾಗ. ಇದನ್ನ ಏನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಹಿತಂ ಸುಖಂ ದುಃಖಂ ಆಯುಕ್ತಸ್ಯ ಹಿತಾಹಿತಂ ಮನಚ್ಛ ತಚ್ಚ ಯತ್ರೋಕತಂ ಆಯುರ್ವೇದ ಸ ಉಚ್ಯತೆ ಅಂತ ಹೇಳ್ತಾರೆ. ಇದನ್ನ ಚರಕ ಸಂಹಿತದಲ್ಲಿ ಹೇಳ್ತಾರೆ. ಚರಕ ಸಂಹಿತದಲ್ಲಿ ಇದನ್ನ ಡಿಸ್ಕ್ರೈಬ್ ಮಾಡಕ್ ಹೋದ್ರೆ ಆಯುರ್ವೇದ ಇಸ್ ಅ ಸೈನ್ಸ್ ದಟ್ ಡಿಸ್ಕ್ರೈಬ್ ದ ಅಡ್ವಾಂಟೇಜಸ್, ಅಂದ್ರೆ ಇದರ ಉಪಯೋಗಗಳು ಮತ್ತೆ ಅದರ ಡಿಸ್ಅಡ್ವಾಂಟೇಜಸ್. ಅಂದ್ರೆ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಅದರ ಉಪಯೋಗ ಅಂದ್ರೆ ಏನೋ ಏನ್ ಹೇಳ್ತಾರೆ ಅದರ ಆಪೋಸಿಟ್. ಮತ್ತೆ ಹ್ಯಾಪಿ ಅಂಡ್ ಅನ್ಹ್ಯಾಪಿ ಸ್ಟೇಟ್ ಆಫ್ ಲೈಫ್, ದುರುಪಯೋಗಗಳು ಮತ್ತೆ ಸಂತೋಷ ಮತ್ತೆ ಅದರ ದುಃಖದ ಭಾವನೆಯ ಏನೋ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಇನ್ ಅಡಿಷನ್ ಟು ದಟ್ ವಾಟ್ ಈಸ್ ಗುಡ್ ಅಂಡ್ ಬ್ಯಾಡ್ ಫಾರ್ ಲೈಫ್ ಅಂಡ್ ಇಟ್ಸ್ ಮೆಷರ್ಮೆಂಟ್ಸ್, ನಮ್ಮ ದೇಹಕ್ಕೆ ಯಾವುದು ಉತ್ತಮ ಯಾವುದು ಉತ್ತಮ ಅಲ್ಲ, ಓಕೆ, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ಅದರ ಯಾವ ತರ ಮೆಷರ್ ಮಾಡೋದು ಅನ್ನೋದನ್ನ ಇದರ ಏನೋ ಆಯುರ್ವೇದದಲ್ಲಿ ಚರಕ ಸಂಹಿತದಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದೇನು ಅಂದ್ರೆ ಒಂದು ಪುರಾತನ ಕಾಲದ ಒಂದು ಲ್ಯಾಂಗ್ವಿಟಿ ಅಂದ್ರೆ ಹೇಳ್ತೀವಿ ನಾವು, ತುಂಬಾ ಪುರಾತನವಾದದ್ದು. ಇದು ನಮ್ಮ ದೇಹದಲ್ಲಿ ಉತ್ತಮ ಏನೋ ಒಂದು ಏನೋ ಬಾಡಿ ಮತ್ತೆ ಮೈಂಡ್ ಅಂತ ಹೇಳ್ತೀವಿ, ಇದೆರಡನ್ನು ಹೆಲ್ತಿಯಾಗಿ ಮೇಂಟೈನ್ ಮಾಡೋದಕ್ಕೆ ಯಾವ ತರ ಇರಬೇಕು ಅನ್ನೋದನ್ನ ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾರೆ. ನಾವು ಈಗ ಹೋಮಿಯೋಪತಿ ಅಂತ ಹೋದ್ರೆ ಹೋಮಿಯೋಪತಿನಲ್ಲಿ ಏನ್ ಮಾಡ್ತೀವಿ, ಜ್ವರ ಬಂದ್ರೆ ಜ್ವರಕ್ಕಷ್ಟೇ ಅದನ್ನ ಏನೋ ಅದರ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಆಯುರ್ವೇದದಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಜ್ವರ ಅಂತ ಹೋದ್ರೆ ದೇಹ ಅನ್ನಮಯ ಕೋಶಕ್ಕಷ್ಟೇ ಅಲ್ಲ, ಒಂದು ಮನೋಮಯ ಕೋಶದ ಮೇಲೂ ಒಂದು ಪರಿಣಾಮ ಬೀರುವಂತ ಒಂದು ಉತ್ತಮವಾದಂತ ಇದಾಗುವಂತದ ಒಂದು ಟ್ರೀಟ್ಮೆಂಟ್ ನ ಕೊಡೋದಕ್ಕೆ ಪ್ರಯತ್ನ ಆಗುತ್ತೆ ಅಲ್ಲಿ. ಹಾಗೆ ಆಯುರ್ವೇದ ಇಸ್ ಅ ಸೈನ್ಸ್ ಆಫ್ ಬಾಡಿ ಅಂಡ್ ಮೈಂಡ್. ಆಯುರ್ವೇದ ಎಂಬಾಸ್ ಹೆಲ್ತ್ ಆಫ್ ಬಾಡಿ ಆಸ್ ವೆಲ್ ಆಸ್ ಮೈಂಡ್. ಇದನ್ನು ನಮ್ಮ ದೇಹ ಮತ್ತು ಮನಸ್ಸಿನ ಒಂದು ಏನು ಆರೋಗ್ಯವನ್ನ ಸುಧಾರಣೆ ಮಾಡಿ ಆರೋಗ್ಯವನ್ನ ಕಾಪಾಡಿ ಮತ್ತೆ ಆರೋಗ್ಯವನ್ನ ಮುಂದುವರಿಸೋದಕ್ಕೆ ಮಾಡುವಂತ ಒಂದು ಏನು ಚಿಕಿತ್ಸೆ ಆಗಿರುತ್ತೆ. ಮತ್ತೆ ಆಯುರ್ವೇದದ ಒಂದು ಗೋಲ್ ಅಂತ ಏನ್ ಹೇಳ್ತೀವಿ, ಏನೋ ಸ್ವಾಸ್ಥ್ಯ ರಕ್ಷಣಂ ಏನೋ ಅತುರಸ್ಯ ವಿದ್ಯಾ ಪರಿಮೋಕ್ಷ ಅಂತ ಹೇಳ್ತಾರೆ. ಓಕೆ, ಇದು ಬಂದ್ಬಿಟ್ಟು ಚರಕ ಸಂಹಿತದಲ್ಲಿ ಒಂದು ಉಲ್ಲೇಖ ಆಗುತ್ತೆ. ಆಯುರ್ವೇದ ಇಸ್ ಅ ಡಿಫ್ರೆಂಟ್ ವೇಸ್ ಟು ಮೇಂಟೈನ್ ಹೆಲ್ತ್. ಅಂದ್ರೆ ಇದು ಅಂದ್ರೆ ನಾವು ಒಂದೇ ಒಂದು ರೀತಿಯಲ್ಲಿ ಜ್ವರ ಅಂದ್ರೆ ಬರೀ ಈ ಪ್ಯಾರಾಸಿಟಮಾಲ್ ತಗೊಳ್ಳೋ ಅಂತ ಹೇಳೋದಿಲ್ಲ, ಒಂದು ಬೇರೆ ಬೇರೆ ಅಂದ್ರೆ ಅದು ಅಲೋಪತಿನಲ್ಲಿ. ಅದೇ ತರ ಆಯುರ್ವೇದದಲ್ಲಿ ಬಂದ್ರೆ ಬರೀ ಈ ಜ್ವರ ಅನ್ನೋದು ಬರೀ ಒಂದು ಇದರಿಂದ ಅಲ್ಲ, ಸುಮಾರು ಇದರಿಂದ ಬರುತ್ತೆ. ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಎಷ್ಟು ರೀತಿಯಿಂದ ಅದನ್ನ ಏನೋ ಕ್ಯೂರ್ ಮಾಡ್ಬೋದು ಅನ್ನೋದನ್ನ ಇದ್ರಲ್ಲಿ ಹೇಳ್ತಾರೆ. ಮತ್ತೆ ಕಂಪ್ಲೀಟ್ ಸೈನ್ಸ್ ಇದರಲ್ಲಿ ಅಡಗಿಸಿಟ್ಟಿರ್ತಾರೆ ಟು ಹೆಲ್ತ್ ಆಸ್ ವೆಲ್ ಆಸ್ ದ ಸಿಕ್ ಪರ್ಸನ್. ಅವರ ಒಂದು ಮನಸ್ಥಿತಿಯನ್ನ ಒಂದು ಏನೋ ಸಿಕ್ ಆಗಿರ್ತಾರಲ್ಲ, ಒಂದು ಕುಗ್ಗಿರ್ತಾರೆ, ಆ ಕುಗ್ಗುವ ಮನಸ್ಸನ್ನ ಚೈತನ್ಯ ಮಾಡೋದಕ್ಕೆ ಇದನ್ನ ಏನು ಹೊರ ಹೊಮ್ಸೋದಕ್ಕೆ ಆಯುರ್ವೇದವನ್ನ ಇದರ ಹೊರ ಹೊಮ್ಸಿ ಅದನ್ನ ನಾರ್ಮಲ್ ಮನುಷ್ಯನ್ ತರ ಮಾಡೋದಕ್ಕೆ ಈ ಆಯುರ್ವೇದದ ಒಂದು ಗುರಿಯಾಗಿ ಇಟ್ಕೊಂಡು ಮಾಡ್ತಾರೆ. ಓಕೆ, ಸೊ ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಸ್ವಾಸ್ಥ್ಯ ಇನ್ ಆಯುರ್ವೇದ ಅಂತ ಬರುತ್ತೆ. ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಾಸ್ಥ್ಯ ಇತಿ ಬ್ರಿಯತೆ ಅಂತ ಹೇಳ್ತಾರೆ. ಅಂದ್ರೆ ಇದು
ಕಂಪ್ಲೀಟ್ ಡೆಫಿನೇಷನ್ ಆಫ್ ಆರೋಗ್ಯ ಅಂತ ಹೇಳ್ತೀವಿ. ಆಯುರ್ವೇದದ ಪ್ರಕಾರದಲ್ಲಿ ಇದು ಆರೋಗ್ಯ ಅಂದ್ರೆ ಏನು ಅಂತ ಹೇಳ್ತಾರೆ. ಸಮದೋಷ ಅಂದ್ರೆ ನಮ್ಮ ದೇಹದಲ್ಲಿ ದೋಷಗಳು ನಾವು ನೋಡಿದೀವಿ, ಸಮದೋಷಗಳು. ಓಕೆ, ಆ ದೋಷಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಸಮಗ್ನಿಶ್ಚ. ಸಮಗ್ನಿಶ್ಚ ಅಂದ್ರೆ ಅಗ್ನಿ ಕ್ರಿಯೆ ಅಂದ್ರೆ ಜಠರಾಗ್ನಿ. ಇದರಲ್ಲಿ 13 ಬರುತ್ತೆ, ಅಗ್ನಿಗಳಲ್ಲಿ 13 ರೀತಿಯ ಅಗ್ನಿಗಳು ಬರುತ್ತೆ, ಅದನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಸಮಧಾತು, ಸಪ್ತಧಾತುಗಳು ಬರುತ್ತೆ, ಆ ಧಾತುಗಳನ್ನ ಸಮಾಂತರವಾಗಿ ಮಾಡ್ತಾ ಮಲಕ್ರಿಯ ಅಂದ್ರೆ ಎಕ್ಸ್ಕ್ರೀಷನ್ ಸಿಸ್ಟಮ್ ಕರೆಕ್ಟ್ ಆಗಿರ್ಬೇಕು. ಪ್ರಸನ್ನ ಆತ್ಮೇಂದ್ರಿಯ, ಪ್ರಸನ್ನ ಮತ್ತೆ ಆತ್ಮ ಮತ್ತೆ ಇಂದ್ರಿಯಗಳು. ಆತ್ಮ ಅಂದ್ರೆ ಮನಸ್ಸಿನ ನಮ್ಮ ಭಾವನೆಗಳು, ಮತ್ತೆ ಪಂಚೇಂದ್ರಿಯಗಳು, ಮತ್ತೆ ಮನಃ ಸ್ವಾಸ್ಥ್ಯ, ಮನಸ್ಸಿನ ಶುದ್ಧತೆಯನ್ನ ಕಾಪಾಡ್ತಾ ಇದನ್ನ ಕಂಪ್ಲೀಟ್ ಆಗಿ ಅಂದ್ರೆ ಇದನ್ನ ಪ್ಲೆಸೆಂಟ್ ಆಗಿ ಇಟ್ಕೊಳ್ಳೋದನ್ನ ಏನು ಹೆಲ್ತ್ ಅಂತ ಹೇಳ್ಬಿಟ್ಟು ಆಯುರ್ವೇದದಲ್ಲಿ ಸುಮಾರು ವರ್ಷಗಳ ಹಿಂದೆ ಇದನ್ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನಾನು WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಈಗಿನ ಒಂದು ಎಕ್ಸ್ಪ್ಲನೇಷನ್ ತೋರಿಸ್ತೀನಿ. ಸೊ ಅವಾಗ ನಿಮ್ಗೆ ಇದರ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇದರಲ್ಲಿ ಇದು WHO ಎಕ್ಸ್ಪ್ಲೈನ್. ಅಕಾರ್ಡಿಂಗ್ ಟು WHO ವಾಟ್ ಇಸ್ ಹೆಲ್ತ್ ಅಂತ ಹೇಳಿದ್ರೆ, ಹೆಲ್ತ್ is a state of complete physical, mental, social, emotional and spiritual well-being, and not just the absence of diseases or infirmity ಅಂತ ಹೇಳ್ತಾರೆ. ಅಂದ್ರೆ ಇದು ಹೆಲ್ತ್ ಅಂದ್ರೆ ದೇಹ ಅಂದ್ರೆ ನಮ್ಮ ಅನ್ನಮಯ ಕೋಶ, ಮನೋಮಯ ಮತ್ತೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂದ್ರೆ ಹೊರಗಡೆ ನಮ್ಮ ಅಂದ್ರೆ ಹೊರಗಿನ ಒಳನಾಟ, ಮತ್ತೆ ಎಮೋಷನಲ್ ನಮ್ಮ ಮನಸ್ಥಿತಿ, ಮತ್ತೆ ಸ್ಪಿರಿಚುವಲ್ ನಮ್ಮ ಭಕ್ತಿ, ಮತ್ತೆ ಇದು ಅಷ್ಟೇ ಅಲ್ಲದೆ ಇದು ನಾಟ್ ಓನ್ಲಿ ಜಸ್ಟ್ ಆಬ್ಸೆನ್ಸ್ ಆಫ್ ಡಿಸೀಸ್, ಇದೆಲ್ಲಾನು ಬ್ಯಾಲೆನ್ಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ಸ್ಟೇಟ್ಮೆಂಟ್ ನ ರೀಸೆಂಟ್ ಆಗಿ ಅವರು ಏನು ಸ್ಪಿರಿಚುವಲ್ ಅನ್ನೋದನ್ನ ರೀಸೆಂಟ್ ಆಗಿ ಅವರು ಆಡ್ ಮಾಡ್ತಾರೆ. ಸೊ ಸ್ಪಿರಿಚುವಲ್ ಮುಂಚೆ ಏನಾಗಿತ್ತು ಅಂದ್ರೆ ಫಿಸಿಕಲ್ ಮೆಂಟಲ್ ಇದೆರಡು ಮಾತ್ರ ಇತ್ತು. ನಿಧಾನವಾಗಿ ಅವರು ಸೊ ಈ ಏನೋ ಸ್ಟಡಿ ಮಾಡ್ತಾ ಏನಾಯ್ತು ಅಂದ್ರೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಬಂತು, ಎಮೋಷನಲ್ ಅಂತ ಬಂತು, ಸ್ಪಿರಿಚುವಲ್ ಅಂತ ಬಂತು. ಇದನ್ನ ಒಂದೊಂದಾಗಿ ಆಡ್ ಮಾಡ್ತಾ ಇದನ್ನ ಇನ್ಕ್ರೀಸ್ ಮಾಡ್ಕೊಂತ ಲೀಸ್ಟ್ ನ ಇನ್ಕ್ರೀಸ್ ಮಾಡ್ಕೊಂತ ಹೋಗಿ ಈಗ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ತನಕ ಬಂದಿದೆ ಈಗ. ಸೊ ನಮ್ಮ ಡೆಫಿನೇಷನ್ ಆಫ್ ಆಯುರ್ವೇದ ಮತ್ತೆ ಸೊ ಡೆಫಿನೇಷನ್ ಆಫ್ WHO ಇದು. ಸೊ ಆಯುರ್ವೇದದಲ್ಲಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ಏನು ಅಂದ್ರೆ ಪ್ರತಿಯೊಂದು ಅಂದ್ರೆ ಅಂಗಗಳನ್ನ ಸಮೇತವಾಗಿ ಪ್ರತಿಯೊಂದನ್ನು ನಾವು ಸುಮಾರು 10,000 ವರ್ಷಗಳ ಹಿಂದೆ 5 ರಿಂದ 10,000 ವರ್ಷಗಳಿಂದ ಇದನ್ನ ಹೇಳಿರ್ತೀವಿ. ಸೊ ವೈ ಡು ವಿ ನೀಡ್ ಹೆಲ್ತ್? ಹೆಲ್ತ್ ಅಂದ್ರೆ ನಮ್ಮ ಆರೋಗ್ಯ ಏನಕ್ಕೆ ಬೇಕು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಆರೋಗ್ಯ ಕೋಲಿ ಮುತ್ತುತಮ್ ಅಂತ ಹೇಳ್ತಾರೆ. ಅಂದ್ರೆ ಧರ್ಮ ಅಂದ್ರೆ ಸೊ ನಮ್ಮ ರೆಗ್ಯುಲರ್ ಡ್ಯೂಟೀಸ್ ಏನಿರುತ್ತೆ ಆ ಡ್ಯೂಟೀಸ್ ಮಾಡೋದಕ್ಕೆ, ಅಂದ್ರೆ ನಾವು ರೆಗ್ಯುಲರ್ ನಾವು ಏನ್ ಕೆಲ್ಸಗಳು ಮಾಡ್ತಾ ಇರ್ತೀವಿ ಆ ಕೆಲ್ಸಗಳನ್ನ ಮಾಡೋದಕ್ಕೆ ಧರ್ಮ ಇರ್ಬೇಕು. ಅರ್ಥ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಮನಿ, ಇಟ್ಸ್ ಅ ವೆಲ್ತ್ ಅಂತ ಹೇಳ್ತಾರೆ. ದುಡ್ಡು ಮಾತ್ರ ಅಲ್ಲ, ವೆಲ್ತ್ ಅಂತ ಹೇಳ್ತಾರೆ. ಮತ್ತೆ ಕಾಮ ಅಂದ್ರೆ ಡಿಸೈರ್ಸ್, ಇದನ್ನ ಪಡ್ಕೊಳ್ಳೋದಕ್ಕೆ. ಮತ್ತೆ ಮೋಕ್ಷ ಅಂದ್ರೆ ಲಿಬ್ರೇಷನ್ಸ್ ಅಂತ ಹೇಳ್ತೀವಿ ನಾವು, ಇದನ್ನ ಪಡ್ಕೊಳ್ಳೋದಕ್ಕೆ. ಇಟ್ಸ್ ಅ 4 ಪುರುಷಾರ್ಥಗಳು ಅಂತ ಹೇಳ್ತೇವೆ. ಇದನ್ನ ಪುರುಷಾರ್ಥಗಳು ಅಂತಾನು ಹೇಳ್ತಾರೆ. ಪುರುಷಾರ್ಥ ಇಂಡಿಡ್ ದ ಕ್ವಾಲಿಟಿ ಆಫ್ ಆಬ್ಜೆಕ್ಟಿವ್ಸ್ ಆಫ್ ದ ಸುಪ್ರೀಂ ಸೆಲ್ಫ್ ಅಂಡ್ ಗಾಡ್ ಅಂತ ಹೇಳ್ತೀವಿ. ಈ 4 ಕ್ವಾಲಿಟಿಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಆರೋಗ್ಯ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನಾವು ದಿನಾಲು ನಾವು ಮಾಡ್ಬೇಕಾದ್ರೆ ನಾವೇನೆಲ್ಲ ಮಾಡ್ತಾ ಇರ್ತೀವಿ ಡ್ಯೂಟೀಸ್, ಅಂದ್ರೆ ಒಬ್ಬರಿಗೆ ಒಂದು ಒಳ್ಳೇದ್ ಮಾಡೋದಕ್ಕೆ, ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೆ ಕೊಡೋದಕ್ಕೆ, ನಮ್ಮ ವೆಲ್ ಬೀಯಿಂಗ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ನಮ್ಮ ಸಂತೋಷವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ಅಂದ್ರೆ ನಮ್ಮ ಸಂತೋಷವನ್ನ ಬೇರೆಯವರಿಗೆ ಒಂದು ಒಳ್ಳೇದ್ ಮಾಡ್ತಾ ನಮ್ಮ ಸಂತೋಷವನ್ನ ಹೆಚ್ಚಿಸ್ಕೊಳ್ತಾ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಇದನ್ನ ನಾವು ಆರೋಗ್ಯ ಬೇಕು ಅಂತ ಹೇಳ್ತೀವಿ ಇದನ್ನ. ಸೊ ಇದು ಆರೋಗ್ಯದ ಒಂದು ಏನಕ್ಕೆ ಬೇಕು ಅನ್ನೋದಕ್ಕೆ ಒಂದು ಇದಾಗುತ್ತೆ. ಸೊ ಮತ್ತೆ ಫಿಸಿಕಲ್ ವೈಟಲ್ ಕಾಂಪೊನೆಂಟ್ಸ್ ಹೇಳ್ತೀವಿ, ದೋಷಗಳು ಅಂತ ಹೇಳ್ತೀವಿ. ದೋಷ ಧಾತು ಮಲ ಮೂಲಂ ಶರೀರಂ ಅಂತ ಹೇಳ್ತೀವಿ. ದೋಷ ಧಾತು ಅಂಡ್ ಮಲಾಸ್ ಆರ್ ದ ಬೇಸ್ ಆಫ್ ದ ಬಾಡಿ. ನಮ್ಮ ದೇಹದ ಒಂದು ಏನ್ ಹೇಳ್ತಾರೆ ಒಂದು ಕಾಂಪೊನೆಂಟ್ಸ್ ಅಂತ ಏನ್ ಹೇಳ್ತೀವಿ. ಇದನ್ನ ದೋಷಗಳು ನಾವು ಆರೋಗ್ಯ ಅಂತ ನೋಡಿದಾಗ ಆರೋಗ್ಯದಲ್ಲಿ ಏನ್ ಹೇಳ್ತಾರೆ,
ಸಮದೋಷ, ಸಮಗ್ನಿಚ್ಛ, ಸಮಧಾತು ಅಂತ ಹೇಳ್ತೀವಿ. ಮಲಕ್ರಿಯ ಅಂತ ಹೇಳ್ತೀವಿ. ಅಂದ್ರೆ ಅದು ಬೇಸ್. ನಮ್ಗೆ ಇದು ಕರೆಕ್ಟ್ ಆಗಿ ಇವುಗಳು ಇದಾವೆ ಅಂದ್ರೆ ನಮ್ಮ ಆರೋಗ್ಯ ಕರೆಕ್ಟ್ ಆಗಿದೆ ಅಂತ. ಓಕೆ, ದೋಷಗಳು ಮತ್ತೆ ಧಾತುಗಳು, ಮಲ ಎಕ್ಸ್ಕ್ರೀಷನ್ ಸಿಸ್ಟಮ್, ಮತ್ತೆ ಇವುಗಳನ್ನ ಬಂದ್ಬಿಟ್ಟು ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ನಮ್ಮ ಫಿಸಿಕಲ್ ಬಾಡಿ ಅನ್ನೋದೇನಿದೆ, ಫಿಸಿಕಲ್ ಬಾಡಿನ ಮೇಂಟೈನ್ ಮಾಡಕ್ಕೆ ಈಸಿ ಆಗತ್ತೆ ಅಂತ ಹೇಳ್ತೀವಿ. ದೋಷ ಅಂದ್ರೆ ಏನಂದ್ರೆ ದೋಷ ಅಂತಿ ಇತಿ ದೋಷಃ, ದಟ್ ವಿಚ್ ಹ್ಯಾಸ್ ಟೆಂಡೆನ್ಸ್ ಟು ಡು whitening other components like dhatu and mala, which are called doshas, ದೋಷಯ ಅಂತ ಹೇಳ್ತೀವಿ. ಅದನ್ನ ದೋಷಗಳ ಬಗ್ಗೆ ನಾವು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ಅವಾಗ ನಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಸಿಗುತ್ತೆ. ಓಕೆ, ಸೊ ಪಂಚಧಾತುಗಳು ಮತ್ತೆ ದೋಷಗಳು ಏನೋ ಇದರಲ್ಲಿ ವಾತ, ಪಿತ್ತ, ಕಫ ಅಂತ ಬರುತ್ತೆ. ಈ ದೋಷಗಳು ಮಹಾಭೂತಗಳು ಅಂದ್ರೆ ಪಂಚಭೂತಗಳು ಅಂತ ಏನ್ ಹೇಳ್ತೀವಿ, ಪಂಚಭೂತಗಳ ಜೊತೆಗೆ ಯಾವ ತರ ಕಾಂಬಿನೇಷನ್ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತೀವಿ. ಸೊ ಪಂಚದ ಮಹಾಭೂತಗಳು ನಾವೇನ್ ಹೇಳ್ತೀವಿ, ಭೂಮಿ, ಗಾಳಿ, ಅಗ್ನಿ, ಜಲ ಮತ್ತೆ ಆಕಾಶ, ಇವು ಪಂಚ ಮಹಾಭೂತಗಳು ಅಂತ ಹೇಳ್ತೀವಿ. ಸೊ ಇದನ್ನ ಕಾಂಬಿನೇಷನ್ ಆಗಿ ಇಟ್ಕೊಂಡು ಇದು ಯಾವ್ದ್ರಲ್ಲಾದ್ರೂ ಬ್ಯಾಲೆನ್ಸ್ ಆದ್ರೆ, ಅಂದ್ರೆ ವಾತ ಅಂದ್ರೆ ವಾಯು ಮತ್ತೆ ಆಕಾಶ, ಅಂದ್ರೆ ನಾವು ಉಸಿರಾಟ ಕರೆಕ್ಟ್ ಆಗಿಲ್ಲದೆ ಇದ್ದಾಗ ನಮ್ಮ ಹೊಟ್ಟೆಯಲ್ಲಿ, ಆಕಾಶ ಅಂದ್ರೆ ಖಾಲಿ, ಅಂದ್ರೆ ಇದನ್ನ ಕರೆಕ್ಟ್ ಆಗಿ ನೀವು ಡೈಜೆಷನ್ ಸಿಸ್ಟಮ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಅಂದ್ರೆ ನೀವು ಕರೆಕ್ಟ್ ಆಗಿ ಉಪವಾಸ ಮಾಡ್ತಾ ಇಲ್ಲ, ಆ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ವಾತ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಉಪವಾಸಗಳು ಏನಂತ ಹೇಳ್ತೀವಿ ಅದನ್ನ ಮಾಡ್ತಾ ಇರ್ಬೇಕು, ಉಸಿರಾಟವನ್ನ ಸರಿಯಾಗಿ ಉಸಿರಾಡ್ತಾ ಇರ್ಬೇಕು, ಇದನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಪಿತ್ತ ಅಂದ್ರೆ ಅಗ್ನಿ ಮತ್ತೆ ಜಲ. ಅಗ್ನಿ ಅಂದ್ರೆ ಜಠರಾಗ್ನಿ ನಮ್ಮ ಡೈಜೆಷನ್ ಸಿಸ್ಟಮ್ ನ ಕರೆಕ್ಟ್ ಆಗಿ ಇಟ್ಕೋಬೇಕು. ಮತ್ತೆ ಜಲ, ನೀರಿನ ಒಂದು ಅವಶ್ಯಕತೆ, ನಮ್ಮ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ ನಮ್ಮ ಬಾಡಿಲಿ, ಅದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕಾಯ್ತು. ಕಫ ಅಂದ್ರೆ ಪೃಥ್ವಿ ಮತ್ತೆ ಜಲ, ನಮ್ಮ ದೇಹ ಮತ್ತೆ ಅಗೇನ್ ವಾಟರ್ ಬರುತ್ತೆ ಇಲ್ಲಿ. ಸೊ ಇದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸಿಂಗ್, ನಾವು ಪ್ರಾಬಬಲಿ ನಾವು ನೋಡಿರ್ತೀವಿ, ಯಾರಿಗಾದ್ರೂ ನಾವು ಬೇರೆ ಕಡೆ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರ ಒಂದು ವಾತಾವರಣ ಚೇಂಜದಿಂದ ಕಫ ಆಗತ್ತೆ, ನೆಗಡಿ ಆಗತ್ತೆ. ಸೊ ಇದು ಇಲ್ಲಿ ಇಂಬ್ಯಾಲೆನ್ಸಿಂಗ್ ಆಗತ್ತೆ. ಇಂಬ್ಯಾಲೆನ್ಸಿಂಗ್ ಆದಾಗ ಅವುಗಳ ಒಂದು ದುಷ್ಪರಿಣಾಮಗಳು ಕಾಣಿಸುತ್ತೆ. ಸೊ ಧಾತುಗಳು ಅಂದ್ರೆ ಏನು, ಧಾತುಗಳು ಯಾವ ತರ ಅಂದ್ರೆ ಸಪ್ತ ಧಾತುಗಳು ಅಂತ ಹೇಳ್ತೀವಿ. ಅದರಲ್ಲಿ ರಸಧಾತು, ರಕ್ತಧಾತು, ಮಾಂಸಧಾತು, ಮೇಧಧಾತು, ಅಸ್ಥಿಧಾತು, ಮಜ್ಜಧಾತು, ಶುಕ್ರ ಧಾತು ಅಂತ ಹೇಳ್ತೀವಿ. ಸೊ ಇದನ್ನ ಇದು ನಮ್ಮ ದೇಹದಲ್ಲಿ ಇಷ್ಟು ಧಾತುಗಳು, ಸಪ್ತ ಧಾತುಗಳು ಅಂತ ಇರುತ್ತೆ. ಸಪ್ತ ಧಾತುಗಳಲ್ಲಿ ಯಾವ್ದಾದ್ರು ಅಂದ್ರೆ ಬಾಡಿ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ಬಾಡಿ ಫ್ಲೂಯಿಡ್ಸ್ ನಮ್ಮ ಇವಾಗ ನಾವು ಮೂಳೆಗಳ ಮಧ್ಯದಲ್ಲಿ ಏನಿರುತ್ತೆ ಅದು ಫ್ಲೂಯಿಡ್ಸ್ ಇರುತ್ತಲ್ವಾ, ಆ ಫ್ಲೂಯಿಡ್ ಅದನ್ನ ರಸಧಾತು ಅಂತ ಹೇಳ್ತೀವಿ. ಮತ್ತೆ ರಕ್ತಧಾತು ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಕಡಿಮೆ ಆಗುತ್ತೆ, ಬ್ಲಡ್ ಕಡಿಮೆ ಆದ್ರೂ ಅದು ಇಶ್ಯೂ ಆಗುತ್ತೆ, ಆ ತರ ಆಗುತ್ತೆ. ಸೊ ಮತ್ತೆ ಮಾಂಸಧಾತು ಅಂತ ಹೇಳಿ ಮಸ್ಕ್ಯುಲರ್ ಟಿಶ್ಯೂಸ್ ಅಂತ, ನಮ್ಮ ಟಿಶ್ಯೂಗಳು ಅಂದ್ರೆ ನಮ್ಮ ಮಸಲ್ಸ್ ಅಂತ ಹೇಳ್ತೀವಲ್ಲ, ಮಸಲ್ಸ್. ಮೇಧಧಾತು ಅಂತ ಹೇಳ್ತೀವಿ, ಅಡಿಪೋಸ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಇದು ನಮ್ಮ ಮೇದೋಜಿರ ಸಮಥಿಂಗ್ ಒಂದು ಇದು ಬರುತ್ತೆ, ನಮ್ಮ ಬೋನಲ್ಲೇ ಒಂದು ಇದು ಬರುತ್ತೆ, ಐ ಮೀನ್ ಮಾಂಸಖಂಡದಲ್ಲಿ ಆ ತರ ಬರುತ್ತೆ, ಅದು ಬರುತ್ತೆ. ಮತ್ತೆ ಅಸ್ಥಿಧಾತು ಅಂದ್ರೆ ನಮ್ಮ ಬೋನ್ ಸಿಸ್ಟಮ್, ಬೋನ್ ಅಂದ್ರೆ ಅಸ್ಥಿ ಪಂಜರ ಇದೇನಿದೆ ಅದು. ಮಜ್ಜಧಾತು ಬೋನ್ ಮ್ಯಾರೋ, ಮತ್ತೆ ಅಂದ್ರೆ ಬೋನಿನ ಒಳಗಡೆ ಏನಿರುತ್ತೆ, ಮೂಳೆಯ ಒಳಗಡೆ ಒಂದು ಏನ್ ಬರುತ್ತೆ ಅದನ್ನ ಹೇಳ್ತೀವಿ ನರ್ವಸ್ ಟಿಶ್ಯೂಸ್. ಅದಲ್ಲದೆ ನರ್ವಸ್ ಟಿಶ್ಯೂಸ್. ಸುಕರ ಧಾತು ಅಂತಂದ್ರೆ ಜೆನೆಟಿವ್ ಟಿಶ್ಯೂಸ್ ಅಂತ ಏನ್ ಹೇಳ್ತೀವಿ. ಓಕೆ, ಇವುಗಳಿಂದ ನಮ್ಮ ದೇಹದ ಅಂಗರಚನೆ ಆಗಿರುತ್ತೆ, ಅಂಗರಚನೆಯಲ್ಲಿ ಇದು ಮೇನ್ ಆಗಿ ಬರುತ್ತೆ. ಸೊ ಇದು ಸಪ್ತ ಧಾತುಗಳು ಅಂತ ಹೇಳ್ತೀವಿ. ಸೊ ಅಗ್ನಿ ಅಂತ ಹೇಳಿದ್ರೆ ಜಠರಾಗ್ನಿ, ಡೈಜೆಸ್ಟಿವ್ ಅಂಡ್ ಮೆಟಾಬಲಿಕ್ ಫೈರ್ ಅಂತ ಹೇಳ್ತೀವಿ. ಮೆಟಾಬಲಿಕ್ ಫೈರ್ ಅಲ್ಲಿ ಇದು ಬರುತ್ತೆ. ಸೊ ಇದರಲ್ಲಿ 13 ತರ ಅಗ್ನಿಗಳು ಬರುತ್ತೆ. ನಾನು ಆಗ್ಲೇನೆ ಹೇಳ್ದೆ ಅಗ್ನಿ ಯಾವ ತರ ಬರುತ್ತೆ ಅಂತ. ಓಕೆ, ಪಂಚಭೂತಾಗ್ನಿ, ಐದು ಭೂತಾಗ್ನಿ ಅಂತ ಹೇಳ್ತೀವಿ. ಭೂತಾಗ್ನಿ ಒನ್ ಆಫ್ ದಟ್ ಪ್ರೆಸೆಂಟ್ ಇಸ್ ಬೇಸಿಕ್ ಎಲಿಮೆಂಟ್. ಅದು ಪ್ರಿಷಿಯಸ್ಲಿ ಭೂತಾಸ್, ದೇರ್ ಆರ್ 5 agnis in each of 5 basis element. ಅಂದ್ರೆ ನಮ್ಮ ಏನ್ ಹೇಳ್ತೀವಿ, ಆಗ್ಲೇ ನಾವು ಹೇಳ್ತೀವಿ ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಅವುಗಳಲ್ಲಿ
ಅವುಗಳಿಂದ 13 ತರದ ಅಗ್ನಿಗಳಲ್ಲಿ ಇದು 5 ಅಗ್ನಿಗಳು ಅಂತ ಹೇಳ್ತೀವಿ. ಒಂದು ಪೃಥ್ವಿ, ಅಪಾಯ, ತೇಜಸ್, ವಾಯುವ್ಯ ಅಂಡ್ ನಭಾಸ ಅಂತ ಹೇಳ್ತೀವಿ. ಆಕಾಶ ಅಂದ್ರೆ ಅರ್ತ್, ವಾಟರ್, ಅಗ್ನಿ, ವಾಯು, ಆಕಾಶ ಇವು ಭೂತ ಅಗ್ನಿಗಳಾಗಿರುತ್ತೆ. ಮತ್ತೆ 7 ದತ್ವಾಗ್ನಿ ಅಂತ ಹೇಳ್ತೀವಿ. ದತ್ವಾಗ್ನಿಗಳಲ್ಲಿ ರಸಾಗ್ನಿ, ರಕ್ತಾಗ್ನಿ, ಮಾಂಸಾಗ್ನಿ, ಓಕೆ, ಮೇಧಾಗ್ನಿ, ಅಸ್ಥೇಯಾಗ್ನಿ, ಮಜ್ಜಾಗ್ನಿ, ಶುಕ್ರಾಗ್ನಿ ಅಂತ ಹೇಳ್ತೀವಿ. ಇವುಗಳು ಎಲ್ಲಿಂದ ಯಾವ ತರ ಬರುತ್ತೆ ಅನ್ನೋದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಕೊಡ್ತೀವಿ. ಇಲ್ಲಿ ರಸಧಾತುವಿಂದ ರಸಾಗ್ನಿ ಬರುತ್ತೆ. ಓಕೆ, ಸೊ ಇದು ಪ್ರತಿಯೊಂದನ್ನು ಈ ಅಗ್ನಿಗಳ ಬಗ್ಗೆ ಇಲ್ಲಿ ಹೇಳ್ತೀವಿ. ಸೊ ರಸಧಾತು, ರಕ್ತಧಾತು ಅಂತ ಹೇಳ್ತೀವಲ್ಲ, ಅವು ಅದೇ ತರನೇ. ಸೊ ಇವುಗಳನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಂದ್ರೆ ಇವುಗಳಲ್ಲಿ ಸುಮಾರು ಏನೋ ಅಗ್ನಿಗಳ ಬಗ್ಗೆ ಹೇಳ್ಬೇಕಾಗತ್ತೆ. ಅಗ್ನಿಗಳಲ್ಲಿ ಮತ್ತೆ ನೆಕ್ಸ್ಟ್ ಜಠರ, ಭೂತಾಗ್ನಿ ಹೇಳ್ತೀವಿ. ರಸಧಾತುವಿಂದ ರಸಾಗ್ನಿ ಬರುತ್ತೆ, ರಕ್ತಧಾತುವಿಂದ ರಸಾಗ್ನಿ ಬರುತ್ತೆ, ಮಾಂಸಧಾತುವಿಂದ ಮಾಂಸಾಗ್ನಿ, ಮದಧಾತುವಿಂದ ಮದಾಗ್ನಿ ಅಂತ ಬರುತ್ತೆ, ಅಸ್ಥಿ ಧಾತುವಿಂದ ಅಸ್ಥ್ಯಾಗ್ನಿ ಅಂತ ಬರುತ್ತೆ, ಮಜ್ಜಧಾತುವಿಂದ ಮಜ್ಜಾಗ್ನಿ ಬರುತ್ತೆ, ಶುಕ್ರ ಧಾತುವಿಂದ ಶುಕ್ರಾಗ್ನಿ ಅಂತ ಬರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಜಠರಾಗ್ನಿ ಒಂದು ಬರುತ್ತೆ. ಜಠರಾಗ್ನಿಯಲ್ಲಿ ನೆಕ್ಸ್ಟ್ ಸೊ 4 ತರ ಮತ್ತೆ ತಿರುಗಿ ಡಿವೈಡ್ ಆಗುತ್ತೆ. ಜಠರಾಗ್ನಿ ಒಂದೇ, ಅದರಲ್ಲಿ ಬಂದ್ಬಿಟ್ಟು ವೇರಿಯಬಲ್ಸ್ ಬರುತ್ತೆ. ಒಂದು ವಿಷಮ ಅಗ್ನಿ ಅಂತ ಬರುತ್ತೆ. ವಿಷಮ ಅಗ್ನಿ ಅನ್ನೋದು ಅದನ್ನ ವೇರಿಯಬಲ್ ಆದಾಗ, ವಾತಪಿತ್ತದಲ್ಲಿ ವೇರಿಯಬಲ್ ಆದಾಗ ಅದು ಆಗುತ್ತೆ. ಮತ್ತೆ ತೀಕ್ಷಾಗ್ನಿ ಅಂದ್ರೆ ಹೈ ಆಗುತ್ತೆ, ಮಂದಾಗ್ನಿ ಅಂದ್ರೆ ಲೋ ಆಗುತ್ತೆ, ಮತ್ತೆ ಸಮ ಅಗ್ನಿ ಅಂದ್ರೆ ನಾರ್ಮಲ್ ಆಗಿರುತ್ತೆ. ಇದು ಅಗ್ನಿಗಳ ಬಗ್ಗೆ ಒಂದು ವಿಷಯ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ಐ ಥಿಂಕ್ ಇದು ಟೈಮ್ ಆಫ್ ಇದಾಗ್ತಾ ಇದೆ. ಕ್ಲೋಸ್ ಮಾಡಿ ಜಸ್ಟ್ ಎಲ್ಲ ಮತ್ತೆ ಒಂದ್ಸರಿ ಲಾಗಿನ್ ಆಗೋಣ.